4 ಎಕರೆಯಲ್ಲಿ ಬೆಳೆದ ಸಿಹಿ ಕುಂಬಳಕಾಯಿ ಉಚಿತ ನೀಡಲು ಮುಂದಾದ ಕದರೇಹಳ್ಳಿ ಗ್ರಾಮದ ರೈತ ವೀರಣ್ಣ. ಶಿರಾ ತಾಲೂಕಿನ ಕದರೇನಹಳ್ಳಿ ಗ್ರಾಮದ ರೈತ ವೀರಣ್ಣ ಟೊಮೊಟೊ, ಸಿಹಿ ಕುಂಬಳ, ಕರ್ಬೂಜ ಬೆಳೆದು ಕೊಳ್ಳುವವರೇ ಇಲ್ಲದ ಕಾರಣ ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 1.20 ಎಕರೆಯಲ್ಲಿ ಟೊಮೊಟೊ, 1.10 ಎಕರೆಯಲ್ಲಿ ಕರ್ಬೂಜ, 4 ಎಕರೆಯಲ್ಲಿ ಸಿಹಿ ಕುಂಬಳಕಾಯಿ ಬೆಳೆದಿದ್ದು ಬೆಳೆ ಉತ್ತಮವಾಗಿ ಬಂದಿದೆ. ಆದರೆ ಸೂಕ್ತ ಬೆಳೆ ಮಾಹಿತಿ, ಮಾರುಕಟ್ಟೆ ಬಗ್ಗೆ ಮಾಹಿತಿ ಇಲ್ಲದ ಕಾರಣ ರೈತ ಕಂಗಾಲಾಗಿದ್ದಾನೆ. ಟೊಮೊಟೊ, ಸಿಹಿ ಕುಂಬಳ, ಕರ್ಬೂಜ ಕೇಳುವವರೇ ಇಲ್ಲದಂತಾಗಿದ್ದು ಟೊಮೊಟೊ ಕುರಿ ಮೇಯಿಸಲು ಕೊಟ್ಟಿದ್ದಾನೆ. 4 ಎಕರೆಯಲ್ಲಿ ಬೆಳೆದಿರುವ ಸಿಹಿ ಕುಂಬಳ ಯಾರಾದರೂ ತೆಗೆದುಕೊಂಡು ಹೋದ್ರೆ ಉಚಿತವಾಗಿ ಕೊಡುವುದಾಗಿ ಹೇಳಿದ್ದಾರೆ. 4 ಎಕರೆ ಬರುತ್ತೆ. ನಮ್ಮ ಇದು ಬಂದ್ಬಿಟ್ಟು ಇದರಲ್ಲಿ ಹೆಚ್ಚು ಕಮ್ಮಿ 30 ಟನ್ನು ಲೆಕ್ಕಾಚಾರ ಒಂದು ಟಾರ್ಗೆಟ್ ಇಟ್ಟಿದ್ವಿ. ಆಗೋದು 30 ಟನ್ ಆಗೋದು ಕಾಯಿ. ಈ ಅದೇ ಸೇಲ್ಸಿಂಗ್ ಇಲ್ಲದೆ ನಾವು ಒಂದು ಕಾಯಿನ ಇದರಲ್ಲಿ ಕಿತ್ತು ಮಾರಾಟ ಮಾಡಿಲ್ಲ, ಒಂದು ಕಾಯಿನೂ ಕಿತ್ತಿಲ್ಲ. ಈ ಲಾಸ್ಟಿಗೆ ಈಗ ಕುರಿಯರಿಗೆ ಬಿಡೋಕೆ ಕೇಳಿದ್ದೀವಿ. ಇದರೊಳಗೆ ಅಲ್ಗೋ ಯಾರಾದ್ರೂ ಕಿತ್ಕೊಂಡು ಹೋಗ್ರಿ ಅಂತ ಹೇಳಿದ್ದೀವಿ, ಯಾರು ಬರಲಿಲ್ಲ ಕೇಳೋದಕ್ಕೆ. ಫ್ರೀಯಾಗೆ ಕಿತ್ಕೊಂಡು ಹೋಗ್ರಿ, ಫ್ರೀ ಈಗ ಬಂದ್ರದ್ದು ಕಿತ್ಕೊಂಡು ಹೋಗ್ಲಿ ಫ್ರೀಯಾಗೆ, ನಾವೇನು ಅವ್ರನ್ನೇನು ಮಾಡಲ್ಲ. ಈಗ ಏನಪ್ಪ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಬೇಕು ಒಂದು 15-20 ಸಾವಿರ ರೂಪಾಯಿ ನಮಗೆ. ಎಲ್ಲನ ಈಗ ಬೆಳೆಗೆಲ್ಲ ಇದೆಲ್ಲ ತೆಗಿಬೇಕಲ್ಲ, ತೆಗಿಯೋದಕ್ಕೆ ಬೇಕು, ಅಷ್ಟೇ ಬೇಕಾಗುತ್ತೆ. ಅದಕ್ಕೋಸ್ಕರ ಯಾರನ್ನ ಕಿತ್ಕೊಂಡು ಹೋಗ್ರಿ ಅಂತ ಹೇಳಿದ್ವಿ, ಯಾರೂ ಬರಲಿಲ್ಲ ಕಿತ್ಕೊಂಡು ಹೋಗೋದಕ್ಕೆ. ಹೆಚ್ಚು ಕಮ್ಮಿ ಈಗಲೂ ಒಂದು ಆಲೆ ಒಂದು ಇಷ್ಟು ಆ ಭಾಗ ಇಷ್ಟು ಕುರಿ ಬಿಡಿಸಿ ಮೇಯಿಸಿದ್ದೀವಿ. ಈಗ ಈ ಭಾಗದಾಗ ಐತೆ, ಈಗಲೂ ಕಿತ್ತರೆ ಒಂದು 15 ಟನ್ ಲೆಕ್ಕಾಚಾರಕ್ಕೆ ಕಾಯಿ ಆಗುತ್ತೆ. ಒಂದು 15 ಟನ್ ಆಗುತ್ತೆ ಕಾಯಿ. ಇದು ನಾವು ಇದನ್ನು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಇದನ್ನು ಮಿಸ್ಗೈಡ್ ಮಾಡಿರು. ಮಾರ್ಕೆಟಿಂಗ್ ಅದು ಕೊಂಡ್ಕಮ್ಮ ಅಂತ ಇದೇನೇನು ಮಾಡಿರು ಅವರು ಮಿಸ್ಗೈಡ್ ಮಾಡಿರು. ಒಂದು ಸತಿ ಒಬ್ಬರು ಬರ್ತಾರೆ ಗ್ರೀನ್ ಇರಬೇಕು ಅಂತಾರೆ, ಇನ್ನೊಬ್ರು ಬರುತ್ತೆ ಇಲ್ಲ ಹಣ್ಣಾಗಬೇಕು, ಈ ಥರ ಬೂದಿ ಬರಬೇಕು, ಈ ಥರ ಕಾಯಿ ಇರಬೇಕು ಅಂತಾರೆ. ಈಗೇನಾಗ್ಬಿಟ್ಟೈತೆ ಎಲ್ಲ ಫುಲ್ ಈ ಥರ ಹಳದಿ ಆಗೈತೆ. ಈಗ ಹಳದಿ ಆಗಿರೋದ್ರಿಂದ ಇಲ್ಲ ಫುಲ್ ಹಣ್ಣಾಗ್ಬಿಟ್ಟೈತಣ್ಣ, ಇದು ಸನ್ಬರ್ನು, ಇದು ಸೇಲ್ ಆಗಲ್ಲ, ಇದು ಬೇಡ ನಮಗೆ, ಕಾಯಿ ಚೆನ್ನಾಗಿಲ್ಲ ಅಂತ ಈಗ ಹೇಳ್ತಾರೆ. ಇದಕ್ಕೆ ಮುಂಚೆ ಹೇಳ್ತಾ ಗ್ರೀನ್ ಇರೋ ಕಾಯಿ ಕೀಳಲ್ಲ ನಾವು ಅಂತ ಅವ್ರು ಹೇಳೋರು. ಹಿಂಗಾಗ್ಬಿಟ್ಟು ನಾವು ಸುಮಾರು ಈ ಕುಂಬಳಕಾಯಿ ಹಾಕಿದ್ಮೇಲೆ ಈ ತಿಂಗಳಲ್ಲಿ 20-30 ಜನ ಕಾಂಟ್ಯಾಕ್ಟ್ ಮಾಡಿದ್ವಿ. ಸೇಲ್ಸು ಮಾಡೋರ್ನು, ರೈತರು ಬೆಳೆದಿರೋ ಅಂಥ ರೈತರು ಎಲ್ಲರೂ. ಅದೇ ಯಾರೂ ಆಯಿತು ಕರ್ಕೊಂಬರ್ತೀನಿ ಅಂತಾರೆ, ತಿರುಗಿ ದಿನ ಕೇಳಿದ್ರೆ ಇಲ್ಲ ಅಣ್ಣ ಬರಲಿಲ್ಲ ಅಂತಾರೆ. ಈ ಥರ ಆಗೋಗ್ಬಿಟ್ಟು ವೇಸ್ಟ್ ಆಗೋಯ್ತು. ಕರ್ಬೂಜ ಬೆಳೆ ಕೂಡ ಸೂಕ್ತ ಮಾಹಿತಿ ಇಲ್ಲದ ಕಾರಣ ನಷ್ಟ ಅನುಭವಿಸುವಂತಾಗಿದೆ. 3.5 ಲಕ್ಷ ರೂಪಾಯಿ ಬಂಡವಾಳ ಹೂಡಿ 8-10 ಲಕ್ಷ ರೂಪಾಯಿ ಆದಾಯ ನಿರೀಕ್ಷೆಯಲ್ಲಿ ಇದ್ದ ರೈತರಿಗೆ ಬೆಲೆ ಇಲ್ಲದ ಕಾರಣ ನಷ್ಟ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಈ ರೈತನ ನೆರವಿಗೆ ಧಾವಿಸುವ ಅವಶ್ಯಕತೆ ಇದ್ದು ಬೆಳೆ ನಷ್ಟ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ರೈತ ವೀರಣ್ಣ, ಕದಿರೇಹಳ್ಳಿ, ಶಿರಾ ತಾಲೂಕು. ಮೊಬೈಲ್ ಸಂಖ್ಯೆ 9606906118. ಈ ಕೃಷಿ ಮಾಡಿದ್ದೀವಿ ನಾವು. ಈ ಕೃಷಿ ಮಾಡಿದಂತಲ್ಲಿ 4 ಥರ ಕೃಷಿ ಮಾಡಿದ್ವಿ. ಟೊಮೊಟೊ, ಕರ್ಬೂಜ, ಕುಂಬಳಕಾಯಿ, ಸೋರೆ ಗಿಡ, ಈ ಥರ 4 ಥರ ಕೃಷಿ ಮಾಡಿದ್ದೀವಿ. ಈ 4 ಥರದಲ್ಲಿ ನಮಗೆ ಯಾವುದೂ ಸಕ್ಸಸ್ ಆಗಲಿಲ್ಲ ಅಂದರೆ ಬೆಳೆ ಚೆನ್ನಾಗಿ ಬಂದಿದೆ, ಬಟ್ ಸೇಲ್ಸಿಂಗು ಆಗಲಿಲ್ಲ. ನಮ್ಮದು ಈಗ ಒಂದು 3.5 ಎಕರೆಯಿಂದ 4 ಎಕರೆ ಕುಂಬಳಿ ಗಿಡ ಇದೆ. ಆ ಕುಂಬಳಿ ಗಿಡದಲ್ಲಿ ನಾವು ಮಿನಿಮಮ್ ಒಂದು 60-70 ಸಾವಿರ ಬಂಡವಾಳ ಹಾಕಿದ್ದೀವಿ. ಅಂದರೆ ನಾವು ಇದಕ್ಕೆ ಗಿಡ ಬೆಳೆಸೋದಕ್ಕೇನ 60-70 ಸಾವಿರ ಬಂಡವಾಳ ಹಾಕಿದ್ವಿ. ಅದರಲ್ಲಿ 10 ಪೈಸನೂ ರಿಟರ್ನ್ ಆಗಲಿಲ್ಲ ನಮಗೆ, ಎಲ್ಲನೂ ಪೂರ ಲಾಸ್ ಆಗೋಯ್ತು. ತಿರ್ಗಿ ಅದ ನಂತರ ಟೊಮೊಟೊನೂ ಅಷ್ಟೇ, ಬಿಡಿಸೋಂಥ ಕೂಲಿಗೆ ನಮಗೆ ಇದಾಗೈತೆ. ಈಗ ಆ್ಯಕ್ಚುಲಿ ನಾವು ಮಾಡಿದ್ಮೇಲೆ ಯಾವಾಗ ಲಾಸ್ ಅಂತ ಕಾಣಿಸ್ತೋ ಅದನ್ನು ನಾವು ಕೀಳ್ತಿಲ್ಲ, ಹಂಗೆ ಬಿಟ್ಟಿದ್ದೀವಿ. ಈಗ ಈ ಕರ್ಬೂಜ ಏನಾಗ್ತಾಯಿದೆ ಅಂದರೆ ಕಾಯಿ ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಬಂದಿದ್ದು ಲಾಸ್ಟಲ್ಲಿ ಏನಾಗ್ತಾಯಿದೆ, ಕಾಯಿ ವೇಸ್ಟ್ ಬರ್ತಾಯಿದೆ. ಈ ಮಾರ್ಕೆಟಿಂಗಿಗೆ ನಾವು ಹೋಗಿ ಕೇಳಿದಾಗ ರೇಟು ಇದೆ 50-60 ರೂಪಾಯಿ ರೇಟ್ ಇದೆ ಅಂತ ಹೇಳ್ತಾರೆ. ಇಲ್ಲಿಗೆ ಬಂದರೆ 10 ರೂಪಾಯಿಗೂ ಕೇಳೋದಿಲ್ಲ. ಇಲ್ಲಿ ಸೇಲ್ಸ್ ನಾವು ಡೈರೆಕ್ಟ್ ಕರ್ಕೊಬಂದು ಇಲ್ಲೇ ತೋಟ ತೋರಿಸಿದ್ದೀವಿ, ಹಣ ಮಾರ್ಕೆಟಲ್ಲಿ ರೇಟ್ ಇಲ್ಲ ಅಂತಾರೆ. ನಾವೇನೋ ಮಾರ್ಕೆಟಲ್ಲಿ ಹೋಗಿ ಕೇಳಿದ್ರೆ 50 ರೂಪಾಯಿ ರೇಟ್ ಹೇಳ್ತಾರೆ, ನಮಗೆ ಕೊಡ್ತಾಯಿಲ್ಲ ರೇಟು. ಈ ಥರ ಆಗಿ ಫ್ಲಾಟಲ್ಲಿ ಚೆನ್ನಾಗಿರೋ ಹಣ್ಣು ಇದೆಯಾ? ಚೆನ್ನಾಗಿರೋ ಹಣ್ಣು ಅದೇ ನಾವು ಯಾವಾಗ ಸೇಲ್ಸ್ ಆಗಲಿಲ್ವೋ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಯಿತು. ಇಂಟ್ರೆಸ್ಟ್ ಕಡಿಮೆ ಆದಾಗ ಮಾರ್ಕೆಟಿಂಗ್ ಮಾಡೋದು ತೊಂದರೆ ಆಯ್ತಲ್ಲ, ಇಂಟ್ರೆಸ್ಟ್ ಕಡಿಮೆ ಆಗ್ತಿಲ್ಲ, ನಾವು ಕಾಯಿ ಮಾಮೂಲಿ ಡ್ಯಾಮೇಜ್ ಬರ್ತಾಯಿದೆ, ಥರ ಕೆಟ್ಟೋಗಿ ಥರ ಕೊಳೆತು ಇದಾಗ್ತಾಯಿದೆ.
ಅದು ನೆಲ ಕುಂತಿರೋದು ಅದು ಟೈಮ್ ಮೀರ್ಬಿಡ್ತು ಕಾಯಿದು. ಇದು ಮುಂಚೆನೇ ಕೀಳ್ಬೇಕಾದಂಥ ಕಾಯಿ ಮಾರ್ಕೆಟಿಂಗ್ ಮಾಡೋಕ್ಕೆ ಗೊತ್ತಾಗದೆ ಮಾರ್ಕೆಟಿಂಗ್ ಸೇಲ್ಸ್ ಸಿಗದೇನೆ ನಾವು ಲಾಸ್ ಆಗ್ತಾಯಿದೆ. ಅದರಿಂದನ ತುಂಬ ಇದಾಗಿದೆ ನಮಗೆ. ಈ ಕೃಷಿ ಇಲಾಖೆಯವರು ಮತ್ತು ಯಾರು ತೋಟಗಾರಿಕೆ ನಾವು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ ಇನ್ನು. ನಾವೇ ಅದೇ ಏನು ಗೊತ್ತಾಗ್ದೇನ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಲಿಲ್ಲ. ನಮಗೆ ಬೇಜಾರಾಯಿತು. ನಮಗೆ ಒಂದು ಮಿನಿಮಮ್ ಇಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಬೋರ್ ಹಾಕ್ಸಿ ಎಲ್ಲ ರೆಡಿ ಮಾಡಿ ಒಂದು 7 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. 7 ಲಕ್ಷಕ್ಕೆ ಅಂದರೆ ನಾವು ಡ್ರಿಪ್ಪು ಪೈಪಿಂದೆಲ್ಲ ಅದು ಅದು ಒತ್ತಟಿಗೆ ಕೊಟ್ಟು ಬೆಳೆ ಇಡೋದಕ್ಕೆ ಅಂತಲೇ 2.5 ಲಕ್ಷ ದುಡ್ಡು ಆಗೈತೆ. ಅಷ್ಟಕ್ಕೂ ನಮಗೇನು 10 ರೂಪಾಯಿನೂ ಲಾಭ ಬಂದಿಲ್ಲ. ನಮಗೆ ರಿಟರ್ನ್ ಅಂತ ಹೇಳಿ 10,000 ರೂಪಾಯಿನೂ ರಿಟರ್ನ್ ಆಗಿಲ್ಲ ಇದರಲ್ಲಿ. ಆ ಥರ ಲಾಸ್ ಆಗಿಬಿಟ್ಟೈತೆ. ಈಗ ಟೊಮೆಟೊನ ಮಾರಕ್ಕೆ ಹೋಗಿ ಕೇಳಕ್ಕೆ ಹೋಗ್ತೀರಿ? ಇಲ್ಲ, ಟೊಮೊಟೊನೂ ರೇಟ್ ಇಲ್ಲೋದಕ್ಕೆ ನಾವು ಅವನ್ನೂ ಕೈ ಬಿಟ್ಟಿದ್ವಿ. ಯಾಕಂದರೆ ಬಿಡ್ಸೋಕ್ಕೆ ಎಣ್ಣಾಳಿಗೆ ಕೂಲಿ ಕರ್ಕೊಬರ್ತೀವಲ್ಲ, 350 ರೂಪಾಯಿ ಒಂದು ಎಣ್ಣಾಳಿಗೆ. ಅಂಥ ಸಂದರ್ಭದಲ್ಲಿ ಇವಿಷ್ಟು ಬಿಡಿಸಿದ್ರೆ ನಮಗೆ ಟೆಂಪೋ ಚಾರ್ಜು, ಅಲ್ಲಿ ಕಮಿಷನ್ನು ದಳ್ಳಾಳಿದು ಅದೆಲ್ಲ ತಗೊಂಡಾಗ ನಮ್ಗೆ ಅಲ್ಲೇನು ಉಳಿಲಿಲ್ಲ. ಅದರಿಂದ ಅದನ್ನು ನಾವು ಬಿಡಿಸೋದು ಅವನ್ನೂ ಬಿಡಿಸ್ಲಿಲ್ಲ. ಈಗೆಲ್ಲ ಲಾಸ್ಟಿಗೆ ಮಾಮೂಲಿ ಕುರಿಯರ್ ಪಾಲು ಆಗೈತೆ. ಈ ಕುರಿ ಬಿಟ್ಬಿಡ್ತಾರೆ? ಕುರಿ ಬಿಟ್ಬಿಟ್ಟಿದ್ದೀವಿ, ಹಾಲೆ ಬಿಟ್ಟೇ ಇದ್ದಾರೆ ಅತ್ತಾಗೆಲ್ಲ. ಕುಂಬಳಿ ಗಿಡಕ್ಕೆಲ್ಲ ಬಿಟ್ಟಿದ್ದಾರೆ. ಈ ಟೊಮೊಟೊನೂ ಇದಕ್ಕೆ ಇದೇನು ನೋಡೋಣ ಅಂತೇಳಿ ಇನ್ನು ಇದರ ಕಾಯ್ತಿಯಲ್ಲ, ನೋಡೋಣ ಏನಾನ ಬರುತ್ತೇನೋ, ಯಾರಾನ ಬರ್ತಾರೆ ಸೇಲ್ಸ್ಗೆ ಅಂತ ಕಾಯ್ತಾ ಇದ್ದೀವಿ.